ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಳ್ಳೆ ಮೂಡಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಬರ್ತೀನೋ ಆವಾಗಲೇ ಕೋಳಿ ಕೂಗುತ್ತೆ, ಇಲ್ಲ ನಾಯಿ ಬೊಗಳುತ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ಆಗ್ತಾ ಇರುತ್ತೆ. ಆ್ಯಂಡ್ ಇಷ್ಟು ದಿವಸ ನಾನು ಏನು ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ವಿಡಿಯೋ ಮಾಡ್ತಾಯಿದ್ದೆ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಇದೇ ವಿಡಿಯೋ ಮಾಡೋಣ ಅಂತ ಮೈಂಡಲ್ಲಿ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಫಸ್ಟು ತುಂಬ ದಿವಸ ಆದಮೇಲೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಬಿಸಿಲು ಬಂದಿದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು. ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ. ಸೊ ತಲೆಗೆ ಫಸ್ಟ್ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಅತ್ತೆ ಆಲ್ರೆಡಿ ರೆಡಿ ಮಾಡಿ ಇಟ್ಟೋಗಿದ್ದಾರೆ. ಆ್ಯಂಡ್ ಫಸ್ಟು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಎಣ್ಣೆ ಹಚ್ಕೊಂಡು ಆದಮೇಲೆ ಒಂದು ತುರುಪು ಕಟ್ಕೊಂಡು ನೆಕ್ಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನು ವೀಡಿಯೋ ಮಾಡ್ತೀನಿ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಎಲ್ಲರೂ ಎಣ್ಣೆ ಹಚ್ಕೊಬೇಕಾದ್ರೆ ತಲೆಗೆ ಒಂದು ತಪ್ಪು ಮಾಡ್ತಾರೆ. ಅದು ಏನಂದರೆ ತಲೆ ಕೂದಲಿಗೆ ಮೇಲೆ ಮೇಲೆ ಎಣ್ಣೆ ಹಚ್ಕೊಳ್ಳೋ ಅಂಥದ್ದು. ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ಸೊ ಮೊದಲಿಗೆ ಈ ಬೆರಳಿದೆಯಲ್ಲ, ಈ ಬೆರಳಿಗೆ ಹಿಂಗದ್ದಿ ತೆಗೆದು ಇದೇನಿದೆ ಬುರುಡೆ ಅಂತೀವಿ ನೋಡಿ, ಸ್ಕಾಲ್ಪ್ ಅಂತ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಈ ಬುರುಡೆ ಅನ್ನೋದಕ್ಕೆ ಹೀಗೆ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡ್ಕೋಬೇಕು. ಹಿಂಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಕೂಡ ಬೇಗ ಆಗುತ್ತೆ. ಸೊ ನೀವು ಏನೇನೋ ಎಣ್ಣೆ ಯೂಸ್ ಮಾಡೋದಕ್ಕಿಂತ ನಾರ್ಮಲ್ ಕೊಕೊನೆಟ್ ಆಯಿಲ್, ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ. ಗಾಣದಲ್ಲಿ ಮಾಡ್ತಾರಲ್ಲ, ಅದನ್ನು ಆಲ್ಮೋಸ್ಟ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಇಡೀ ಕೈಯೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಜಸ್ಟ್ ಈ ಥರ ಇದೆಯಲ್ಲ, ಇದನ್ನು ಡಿಪ್ ಮಾಡಿ ಹೀಗೆ ತೆಗೀರಿ ನೋಡಿ, ಈ ಥರ. ಸೊ ನನ್ನ ಮಗಳು ಹಿಂದೆ ವಾಯ್ಸ್ ಕೊಡ್ತಾ ಇದ್ದಾಳೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಥರ ಡಿಪ್ ಮಾಡಿ ಹೀಗೆ ಹಚ್ಕೊಳ್ಬೇಕು. ಕೂದಲಿಗೆ ಹಚ್ಚಬೇಕು, ಇಲ್ಲ ಅಂತಿಲ್ಲ. ಇವಾಗ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಈಗ ಫೇಸು ತುಂಬ ಡ್ರೈ ಆಗಿದೆ ಅಂತ ಹೇಳಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀವಲ್ಲ, ಹಾಗೇ ನಮ್ಮ ಬುರುಡೆನೂ ಡ್ರೈ ಆಗಿರುತ್ತೆ. ಅಟ್ಲೀಸ್ಟ್ ವಾರಕ್ಕೊಂದು ಸರಿ ಆದ್ರೂ ಬುರುಡೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಪಿನಿಯನ್. ಅದನ್ನು ಫುಲ್ಲು ಡ್ರೈ ಆಗಿ ಅದರಿಂದನೇ ಡ್ಯಾಂಡ್ರಫ್ ಬರೋದು. ಮತ್ತು ಡ್ಯಾಂಡ್ರಫಿಗೆ ಇನ್ನೊಂದೇನೆಂದರೆ, ನೀವು ಒಂದು ಸರಿ ಕೋಮ್ ಯೂಸ್ ಮಾಡಿರ್ತೀರಲ್ಲ, ಒಂದು ಸರಿ ಡ್ಯಾಂಡ್ರಫ್ ಹೀಗಿರುತ್ತೆ ಅಂದ್ಕೊಳ್ಳಿ. ಈಗ ಮನೇಲಿ ಈಗ ನಾರ್ಮಲಾಗೆಲ್ಲ ಒಂದೇ ಕೋಮ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಸೊ ಡ್ಯಾಂಡ್ರಫ್ ಇರೋರು ಕೋಮು ನಾವು ಯೂಸ್ ಮಾಡಿದರೆ ಆವಾಗಲೂ ಕೂಡ ಬೇರೆಯವ್ರಿಗೆ ಡ್ಯಾಂಡ್ರಫ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒಂದು ಸರಿ ಡ್ಯಾಂಡ್ರಫ್ ಇರೋರು ಕೋಮ್ ಮಾಡಿದ ಮೇಲೆ ಅದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡೋಕ್ಕೆ ಇದೇ ಥರ ಒಂದು 2 days ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಯಾವುದೇ ಥರ ಕ್ರೀಮು, ಶಾಂಪೂ ಅಥವಾ ಇನ್ನೇನೇನೋ ಅಪ್ಲೈ ಮಾಡೋದಕ್ಕಿಂತ ಇದೊಂದು ಸರಿ ಟ್ರಿಕ್ ಯೂಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಫೈನಲ್ ಆಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಇದೇ ಥರ. ಕೂದಲಿಗೆ ಲಾಸ್ಟಿಗೆ ಒಂಚೂರು ಅಪ್ಲೈ ಮಾಡ್ಕೊಳ್ತೀನಿ ಅಷ್ಟೇ. ನನಗೆ ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಂಡ್ರೇ ಎಣ್ಣೆ ಅಪ್ಲೈ ಮಾಡ್ಕೊಂಡಂಗೆ. ಇದು ಬೇರೆ ಯಾರಾದರೂ ನಮಗೆ ಅಪ್ಲೈ ಮಾಡಬೇಕು. ಸೊ ಅವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನನಗೆ ಯಾರೂ ಇಲ್ಲದೆ ಇರೋ ಕಾರಣ ಮನೇಲಿ ಅಮ್ಮ ಹಚ್ತಾರೆ. ಅಮ್ಮ ಇದ್ದರೆ ಅಮ್ಮ, ಅಜ್ಜಿ ಇದ್ದರೆ ಅಜ್ಜಿ. ಮದುವೆ ಆಗಿ ಬಂದಮೇಲೆ ನಾನೇ ಹಚ್ಕೊಳ್ಬೇಕು, ಯಾರೂ ಹಚ್ಚಲ್ಲ. ಅದು ಹಾಗೆ ಅಮ್ಮ ಕೊಟ್ಟ ಥರ. ಎಷ್ಟೇ ಬೈಲಿ, ಎಷ್ಟೇ ಜಗಳ ಆಡಲಿ, ಏನೇ ಮಾಡಲಿ, ಅಮ್ಮ ಪ್ರೀತಿ ಕೊಡೋ ಥರ ಬೇರೆ ಯಾರು ಕೊಡೋಕ್ಕೆ ಚಾನ್ಸೇ ಇಲ್ಲ. ಕೊಡಬಹುದು, ಎಲ್ಲೋ ಕೆಲವ್ರಿಗೆ ಅದೃಷ್ಟ ಸಿಗ್ತವ್ರಿಗೆ, ಎಲ್ಲರಿಗೂ ಅಲ್ಲ. ಹಾಗೆ. ಆ್ಯಂಡ್ ಫೈನಲ್ ಆಗಿ ಇವಾಗ ಇದೇನಿದೆ ನೋಡಿ ಮಿಕ್ಕಿದ ಕೂದಲು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಡ್ತೀನಿ. ಇಷ್ಟೇ. ಅಂದರೆ ಜಾಸ್ತಿ ನಾನು ಕೂದಲಿಗೆ ಎಣ್ಣೆ ಅಷ್ಟೇ ಅಪ್ಲೈ ಮಾಡಲ್ಲ. ಜಾಸ್ತಿ ಅಪ್ಲೈ ಮಾಡೋದೇ ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಚೆನ್ನಾಗಾಗುತ್ತೆ ಈ ಥರ ಅಪ್ಲೈ ಮಾಡಿಕೊಂಡ್ರೆ. ಕೂದಲಿಗೆ ಒಂದು ಸ್ವಲ್ಪ ಮೇಲೆ ಹೀಗೆ ಅಪ್ಲೈ ಮಾಡಬಹುದು, ಮಾಡಲೇಬೇಕು ಅಂತೇನಿಲ್ಲ. ಮಾಡಿದರೂ ಓಕೆ, ಮಾಡಿಲ್ಲ ಅಂದರೂ ಓಕೆ. ಈ ಥರ
ಈ ಥರ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಕೂದಲು ತುಂಬ ಉದ್ದ ಇರೋದರಿಂದ ನನಗೆ ಒಂದು 1/4 kg ಆಗಷ್ಟು ಎಣ್ಣೆ ಹಾಕಿದ್ರು, ಸಾರಿ kg ಅಂತಿದ್ದೀನಿ, 1/4 ಲೀಟ್ರ್ ಎಣ್ಣೆ ಆಗೋಷ್ಟು ಹಚ್ಚಿದ್ರೂ ನನಗೆ ಸಾಕಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಕೆಲವೊಬ್ಬರೊಬ್ರು ಕನ್ನಡ ಒಂದೊಂದು ಥರ ಇರುತ್ತಾಯ್ತಾ. ನಾವು ಹಾಸನ ಸೈಡ್ ಅಂದರೆ ಅಮ್ಮ ಹಾಸನವರು. ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಕೆಲವೊಂದು ಜೋಡಿಸಿ ಮಾತಾಡ್ತಾರೆ. ಈಗ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಆನೆ ಅಂತ ಹೇಳಿದ್ದೆ, ಅದು ಆನೆ ಹೌದು, ಆಡು ಭಾಷೆಯಲ್ಲಿ ಆನೆ ಅಂತಲೇ ಕರೆಯೋದು. ಈ ಕರೆಕ್ಟಾಗಿ ಎಲ್ಲ ಪರ್ಫೆಕ್ಟಾಗಿರೋರು ಕೆಲವರು ಕಮೆಂಟ್ಸ್ ಹಾಕ್ತಾರೆ ನೋಡಿ, ಆವಾಗ ತುಂಬ ಬೇಜಾರು ಆಗುತ್ತೆ. ನನಗೆ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲ ಗೊತ್ತಿದ್ದೆ ತಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರುತ್ತೆ ಅಂತ. ಸೊ ಇನ್ನೊಂದೇನೆಂದರೆ ತುಂಬ ಕಷ್ಟ ಜಾಯಿಂಟ್ ಫ್ಯಾಮಿಲಿಲಿರೋದು. ಅತ್ತೆ ಒಂದು ಕಡೆ ಆದರೆ, ಹಸ್ಬೆಂಡ್ ಒಂದು ಕಡೆ ಆದರೆ, ಹಸ್ಬೆಂಡ್ ತಮ್ಮಂದಿರು ಒಂದು ಕಡೆ, ಇಷ್ಟೂ ಜನ ಒಂದು ಕಡೆ ಆದರೆ, ನಾವು ಮದುವೆ ಆಗಿ ನಮ್ಗೆ ಸಂಬಂಧನೇ ಇಲ್ಲ ಅಂತ ಕಳ್ಕೊಳಕ್ಕಾಗ್ದಲ್ಲೇ ಇನ್ನೂ ಸಂಬಂಧ ಇಟ್ಕೊಂಡಿರೋಂತಹ ತಾಯಿ ಮನೆ ಒಂದು ಕಡೆ. ಸೊ ಇದನ್ನೆಲ್ಲ ಹೆಂಗೋ ಎಲ್ಲರಿಗೂ ಒಪ್ಪಿಸಿ ಎಲ್ಲರಿಗೂ ಏನೋ ಮಾಡಿ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದಾಗ ಈ ಥರ ಬ್ಯಾಡ್ ಕಮೆಂಟ್ಸ್ ಅಂತ ಬ್ಯಾಡ್ ಕಮೆಂಟ್ಸ್ ಅಲ್ಲ, ನಾವೇನಾದ್ರು ಮಿಸ್ಟೇಕ್ ಮಾಡಿದ್ನಾ, ಅದು ಆನೆ ಅಲ್ಲ, ಆನೆ ಅದು ಹಂಗಲ್ಲ, ಇದು ಹೀಗೆ ಅಂತ ಎಲ್ಲ ಕಮೆಂಟ್ಸ್ ಹಾಕ್ದಿರಲ್ಲ. ಅವಾಗ ಅವರೆಲ್ಲ ನಿಂಗೆ ಯಾಕೆ ಬೇಕಿತ್ತು, ನಿಂಗೆ ವಿಡಿಯೋ ಮಾಡೋದು ಬೇಕಾ, ಮುಚ್ಕೊಂಡು ಕುತ್ಕೊ, ಇನ್ನು ವಿಡಿಯೋ ಮಾಡಬೇಡ ಅಂತಾರೆ. ಅದಕ್ಕೆ ಹೇಳೋದು, ದಯವಿಟ್ಟು ಕಮೆಂಟ್ಸ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ನಮಗೇನು ಮನೇಲಿ ಹೋಗು ನಿನ್ನ ವೀಡಿಯೋ ಮಾಡ್ಕೊಂಬಿಡು ಆರಾಮಾಗಿ, ನಿಂಗೆ ಎಲ್ಲಿ ಬೇಕಲ್ಲಿ ಸುತ್ತಾಡು ಅನ್ನೋಷ್ಟು ಏನು ಫ್ರೀಡಮ್ ಇಲ್ಲ. ನಮಗೂ ವೀಡಿಯೋ ಮಾಡೋಕ್ಕೆ 2 ಮಕ್ಕಳನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಆ ಥರ ಕಷ್ಟಪಡೋವಂಥ ನೆಸಸರಿ ಏನಿದೆ ಅಂದರೆ, ನಮಗೂ ಲೈಫಲ್ಲಿ ಏನೋ ಒಂಥರ ಖುಷಿ, ಅಂದರೆ ವೀಡಿಯೋ ಮಾಡೋದ್ರಿಂದ ಖುಷಿ ಅಂತಲ್ಲ, ನನಗೆ ವೀಡಿಯೋ ಮಾಡೋದ್ರಿಂದ ಖುಷಿ ಅಂತಲ್ಲ, ಏನು ನಮಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಮಾಡ್ಕೊತೀನಿ. ಇವಾಗ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ಹಚ್ಚಿ ಈ ಥರ ಒಂದು ಹೀಗೆ ಏನು ನಾನು ಕೋಮ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಆಯಿಲ್ ಅಪ್ಲೈ ಮಾಡಿರೋದಲ್ಲ, ಅದೆಲ್ಲ ಚೆನ್ನಾಗಿ ಡ್ರೈ ಅಂದರೆ ಹೀರ್ಕೋಬೇಕು, ಬುರುಡೆ ಚೆನ್ನಾಗಿ ಹೀರ್ಕೋಬೇಕು. ಈಗ ತಾನೇ ಅಪ್ಲೈ ಮಾಡಿರೋದ್ರಿಂದ. ಸೊ ಈ ರೀತಿ ಇಲ್ಲಿ ನೋಡಿ ಎಷ್ಟೊಂದು ಈಗ ರೀಗ್ರೋತ್ ಆಗ್ತಾ ಇರೋದು. ಇದೆಲ್ಲ ಏನಂದರೆ ಮೇಲೊಂದು ಜುಟ್ಟು ಕಟ್ಟಿದರೆ ಹಿಂಗೆ ಬರುತ್ತೆ. ಸೊ ಈ ರೀತಿ ಬರ್ತಾ ಇದೆ. ಆ್ಯಂಡ್ ಏನು ಜಡೆನೂ ಹಾಕ್ಕೊಳಕ್ಕಾಗಲ್ಲ. ಇವಾಗ ನಾನು ಏನು ವೀಡಿಯೋ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಅಲ್ಲಿ ಮೇಲೆ ಪಾರ್ಟ್ಗಳು ಕಾಣಿಸ್ತಿದೆಯಲ್ಲ, ಅದರಲ್ಲಿ ಯೆಲ್ಲೋ ಕಲರ್ ಪಾರ್ಟಲ್ಲಿ ಏನು ಹಾಕಿಲ್ಲ. ಸೊ ಅದಕ್ಕೆ ಸ್ವಲ್ಪ ಮಣ್ಣೇನಾದರೂ ತುಂಬಿಸಿ ಅದಕ್ಕೆ ಏನಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ನನಗೆ ಹೂ ಗಿಡಗಿಂತಲೂ ತರಕಾರಿ ಗಿಡಗಳು ತುಂಬ ಇಷ್ಟ. ಸೊ ನಾನು ಅದಕ್ಕೆ ಮೆಂತ್ಯ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹಬ್ಬ ಕೋಳಿ ಒಂದು ಕೂಗ್ತಾನೇ ಇದೆ, ಅವಾಗಿಂದ ಕಂಟಿನ್ಯೂಸ್ ಆಗಿ ಕೋಳಿ ಕೂಗ್ತಾನೇ ಇದೆ. ಇಟ್ಸ್ ಓಕೆ, ಆದರೂ ವೀಡಿಯೋ ಮಾಡ್ತಿದ್ದೀನಿ ನೋಡಿ. ನಾನು ವೀಡಿಯೋ ಮಾಡಬೇಕಾದ್ರೇ ಕೋಳಿ ಕೂಗೋದು, ಬೇಕು ಅಂತಲೇ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತಲೇ ಕೋಳಿ ಕೂಗೋದು. ಸೊ ನನ್ನ ಮಗಳ ಜೊತೆ ನಾವಿವಾಗ ಫಸ್ಟ್ ಆ ಪಾರ್ಟಿಗೆ ಮಣ್ಣು ಹಾಕಿ ಆಮೇಲೆ ಮೆಂತ್ಯ ಸೊಪ್ಪಿಂದ ಹಾಕೋಣ. ಬನ್ನಿ ಫಸ್ಟ್ ಆ ಕೆಲಸ ಮುಗಿಸ್ಕೊಂಬಿಡೋಣ. ತುಂಬ ಬಿಸಿಲಾದರೆ ನನ್ನ ಮಗ ಮಲಗಿದ್ದಾನೆ, ಎದ್ದರೆ ಮತ್ತೆ ಆ ಕೆಲಸನೂ ಆಗಲ್ಲ. ಹಾಯ್ ಮಾಡಿ ರಿಷಾ, ಪ್ಲೇನ್ ಕಿಸ್ ಕೊಡಲೆ. ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನನ್ನ ಮಗಳು ಪ್ಲೇನ್ ಕೇಸ್ ಕೊಡ್ತಿದ್ದಾಳೆ. ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚಿಲ್ಲ, ಯಾಕಂದರೆ ನೆನ್ನೆ ನೈಟ್ ತಲೆಗೆ ಸ್ನಾನ ಮಾಡಿಸಿರೋದು. ಸೊ ಈಗ ಅವಳಿಗೊಂದು 12 ಗಂಟೆ ಹಂಗೆ ಎಣ್ಣೆ ಹಚ್ತೀನಿ. ನಾನೊಂದು ಸ್ವಲ್ಪ ಮಣ್ಣು ತಂದು ಇಟ್ಕೊಂಡಿದ್ದೆ ಪಾರ್ಟಿಗೆ ಹಾಕೋಕ್ಕೆ ಅಂತೇಳಿ. ಸೊ ಮಣ್ಣನ್ನು ಪಾರ್ಟಿಗೆ ಹಾಕ್ಕೊಂಬಿಡೋಣ. ಅಮ್ಮ ಪಾಡ್ಲೆ, ಇದಲ್ಲೇ ಪಾಡ್ಲೆ ಬೇಗ ಪಾಡೋಡು. ಸ್ವಲ್ಪ ಕೆಳಗೆ ಮಣ್ಣು ಚೆಲ್ಬಿಟ್ಟೆ, ಪಾಪ ನನ್ನ ಮಗಳೇ ಎತ್ತಾಗ್ತಾ ಇದ್ದಾಳೆ. ನನಗೆ ಅನ್ಸಿದ ಪ್ರಕಾರ ಒಂದು ತಾಯಿಗೆ ಮಗಳಿಗಿಂತ ಬೆಸ್ಟ್ ಫ್ರೆಂಡ್ ಬೇರೆ ಯಾರೂ ಇಲ್ಲ ಅಂದ್ಕೊಳ್ತೀನಿ. ನನಗನ್ಸಿದ ಪ್ರಕಾರ ಒಂದು ತಾಯಿಗೆ ಮಗಳಿಗಿಂತ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ ಅಂದ್ಕೊಳ್ತೀನಿ. ನಂಗೆ ಗೊತ್ತಿಲ್ಲ,
ನನ್ನ ಮಗಳು ನನ್ನ ಕಣ್ಣಲ್ಲಿ ನೀರು ಹಾಕಿದರೆ ಅವಳು ಕಣ್ಣಲ್ಲಿ ನೀರು ಹಾಕ್ತಾಳೆ. ಅವಳಿಗೆ ಮೊನ್ನೆ ಗಾಯ ಆಯ್ತಾಯ್ತಾ, ಬಿದ್ದು ಇಲ್ಲಿ ತುಟಿ ಹಿಂಗೆ ಹೊಡೆದೋಗಿತ್ತು, ಹೇಟ್ ಮಾಡ್ಕೊಂಡಿಲ್ಲ. ನನಗೆ ನಾನು ಅಳ್ತಿದ್ದೀನಿ ಅಂತ ಅವಳು ಅಳ್ತಿದ್ದಾಳೆ ಹೊರತು ಅದು ಏಟಾಗಿರೋದಕ್ಕೆ ಅವಳು ಅಳ್ತಾ ಇಲ್ಲ. ಹತ್ತಿಲ್ಲ ಅಂತಿಲ್ಲ, ಒಂದೆರಡು ನಿಮಿಷ ಹತ್ತಿ ಮತ್ತು ಮೊಬೈಲ್ ಕೊಟ್ಟೆ ಸುಮ್ಮನೆ ಆಗೋಗ್ಬಿಟ್ಲು. ಅವಳಿಗೆ ಮರ್ತೋಯ್ತು. ಮತ್ತು ನಾನು ಅವಳಿಗೆ ಆಗಿರೋ ಗಾಯ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಳು ಇನ್ನೂ ಜೋರಾಗಿ ಅಳ್ತಾ ಇದ್ದಾಳೆ. ಆ್ಯಂಡ್ ನನಗೀಗಿಂದ ಅಂತಲ್ಲ, ಅವಳು ಹುಟ್ಟಾಗ್ಲಿಂದನೂ ಅಷ್ಟೇ. ನಾನು ಏನಾದರೂ ಹತ್ತಿರ ಅವಳು ಜೋರಾಗಿ ಹತ್ತು ಬಿಡ್ತಾಳೆ. ನನಗೆ ನನ್ನ ಮಗ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ನನಗೆ. ನನ್ನ ಹತ್ರ ಅವನು ಏನು ಅಷ್ಟು ಅವನಿಗೆ ಈಗಲೇ ಗೊತ್ತಾಗಲ್ಲ. ಅವನು 1 year 2 months, ಅವಳೊಂದು 6 months ಇಂದನೂ ಹೀಗೇನೆ. ನಂಗೆ ತುಂಬ ಅಟ್ಯಾಚ್. ಅಂದರೆ ನನ್ನ ಹತ್ರ ಅವಳ ನನ್ನ ಕಣ್ಣೀರು ನೋಡಿ ಅವಳು ಅಳೋದು ನಾನು ನೋಡಿದ್ದೀನಿ. ನಾನು ಜೋರಾಗಿ ನಕ್ಕಾಗ ಅವಳು ನನ್ನ ಜೊತೆ ನೋಡಿ ನಗಾಡ್ತಾಳೆ. ಆ್ಯಂಡ್ ನಾನು ಯಾವಾಗಲಾದ್ರೂ ಒಂದ್ಸರಿ ಬೇಜಾರಾದಾಗ ಮನೇಲಿ ಈ ಥರ ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಅವಾಗ ಅವಳು ಮಾಡ್ತಾ ಇರ್ತಾಳೆ ನನ್ನ ಜೊತೆ. ತುಂಬ ಸರಿ ನಾನು ಅಂದ್ಕೊಂಡಿದ್ದೀನಿ, ನನಗೆ ಮೇ ಬಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ತುಂಬ ಆಸೆ ಯಾರ ಮೇಲೆ ಇಟ್ಕೋಬಾರ್ದು. ಇನ್ ಫ್ಯೂಚರ್ ಅವಳು ದೊಡ್ಡವಳು ಆದಮೇಲೆ ನನ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾಳೆ. ಅಂದರೆ ಅಮ್ಮ ಅನ್ನೋದಕ್ಕಿಂತನೂ ಕೆಲವರೆಲ್ಲ ನೋಡಿದ್ದೀರಾ, ತಾಯಿದಿರು ಮಗಳ ಜೊತೆ ಫ್ರೆಂಡ್ಸ್ ಥರ ಇರ್ತಾರೆ. ನಮಗೆಲ್ಲ ಅದೃಷ್ಟ ಇರಲಿಲ್ಲ, ನಮ್ಮ ಅಮ್ಮ ಯಾವತ್ತೂ ನನ್ನ ಜೊತೆ ಫ್ರೆಂಡ್ಸ್ ಥರ ಇರಲಿಲ್ಲ. ಆ್ಯಂಡ್ ಆ ಥರ ನನ್ನ ಜೊತೆ ಇರ್ತಾಳೆ, ಹಂಗೆ ಇರಬೇಕು ಅನ್ನೋ ಆಸೆ. ಅಮ್ಮ ಸಾಕು ಸಾಕು ಸಾಕು, ಕಲ್ಲು ಹಾಕ್ಬಾರ್ದು, ಬರೀ ಮಣ್ಣು ಅಷ್ಟೇ, ಕಲ್ಲು ಹಾಕ್ಬಾರ್ದು, ಕಲ್ಲು ಹಾಕ್ಬಾರ್ದು, ಸಾಕು ಅಂತಾರೆ. ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಕೆಲವೊಂದು ಸರಿ ನನ್ನ ಮಗಳೇ ನನಗೆ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಕೆಲವೊಂದು ವಿಷಯದಲ್ಲಿ ತುಂಬ ಬೇಜಾರಾದಾಗ ಅವಳ ಮುಖ ನೋಡಿದ್ರೇ ನಂಗೊಂಥರ ಖುಷಿ, ಸಮಾಧಾನ. ಆ್ಯಂಡ್ ಬಿಸಿಲು ಬಂದಿದೆಯಲ್ಲ, ತುಂಬ ದಿವಸದಿಂದ ಬಟ್ಟೆ ಎಲ್ಲ ವಾಶ್ ಮಾಡಿರಲಿಲ್ಲ. ಆ್ಯಂಡ್ ವಾಶ್ ಮಾಡಿ ಇವತ್ತು ಹಾಕಿದ್ದೀನಿ, ಎಲ್ಲ ವಾಶ್ ಮಾಡಿ ಹಾಕಿದೆ. ನೋಡೋಣ, ಜೀವನ ಇದೇ ಥರ ಇರಲ್ಲ. ಮಕ್ಕಳು ಹೀಗೆ ಚಿಕ್ಕವರಾಗಿರಲ್ಲ, ದೊಡ್ಡವರಾಗ್ತಾರೆ. ನಮಗೆ ಅಂತ ಒಂದು ಸಪ್ರೇಟ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ನು ನೆಕ್ಸ್ಟು ಸಪ್ರೇಟ್ ಅಂತ ಹೇಳಿದರೆ, ಇಷ್ಟು ದಿವಸ ನಮಗೋಸ್ಕರ ನಾವು ಬದುಕಿದ್ದಾಯ್ತು ಅಂದರೆ ನಮಗೇನು ಬೇಕು. ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಲೈಫೇ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ನಮಗೆ ಅವ್ರಿಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಆ್ಯಂಡ್ ಏನು ಓದಿಸ್ಬೇಕು. ಈಗಿಂದು ನಾವು ಓದ್ತಾ ಇರಬೇಕಾದ್ರೆಲ್ಲ ಗೌರ್ಮೆಂಟ್ ಸ್ಕೂಲು ಏನು ಕಲಿಸ್ಕೊಡ್ತಿದ್ರು. ಹಾಗೆ ಈಗ ಡ್ಯಾನ್ಸ್ ಅಂತೆ, ಸ್ವಿಮ್ಮಿಂಗ್ ಅಂತೆ, ಅದು ಸಿಂಗಿಂಗ್ ಅಂತೆ, ಏನೇನೋ ಇದೆ. ನಾವು ಓದ್ತಾ ಇರ್ಬೇಕಾದ್ರೆ ಅಷ್ಟು ಕಾಂಪಿಟೇಷನ್ಸ್ ಅಂತ ಏನೂ ಇರಲಿಲ್ಲ. ಇವಾಗ ತುಂಬ ಕಾಂಪಿಟೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಷ್ಟು ಓದಿಸಿದ್ರು ಮಕ್ಳಿಗೆ ಸಾಕಾಗಲ್ಲ. ಆ್ಯಂಡ್ ಇದಕ್ಕೆ ನಾನಿವಾಗ ಸ್ವಲ್ಪ ಮೆಂತ್ಯ ಮತ್ತು ಹುಳ್ಳಿಕಾಳಿದೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಮಗಳೇ ಫಸ್ಟ್ ಹಾಕಲಿ. అమ్మ ఎంత పాడు ముల్తులే ఉంత ఉండతే ఇంచ పాడలే అంచత్తప్ప అంచత్తు ಇಪ್ಪಾಡಿಲ್ಲ. ನಾನು ಹೆಂಗೆ ಹಾಕ್ಬೇಕು ಅಂದ್ಕೊಂಡಿದ್ದೆ ಅಂದರೆ ಹಿಂಗೆ ಹಾಕಿ ಸ್ವಲ್ಪ ಈ ಥರ ದೂರ ಹಾಕಿ ಹಿಂಗೆ ಮಾಡೋಣ ಅಂದ್ಕೊಂಡೆ. ನನ್ನ ಮಗಳು ಎಲ್ಲ ಹಿಂಗೆ ಹಾಕ್ಬಿಟ್ಲು. ಸಾಕು. ಸೊ ಅವಳು ಹಾಕಿದ್ಮೇಲೆ ನಾನು ಅದೇ ಥರ ಹಾಕ್ಬಿಟ್ಟೆ. ತಗೊಳ್ಳಿ. ಸೈಡಲ್ಲಿ ಹಾಕಬೇಕು. ಸೈಡಲ್ಲಿ ಹಾಕಿ ಮೂಲು. ಅವಳೆಲ್ಲ ಒಂದೇ ಕಡೆ ಹಾಕಿದ್ಲು. ಇಟ್ಸ್ ಓಕೆ. ಸೈಡಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಳ್ತೀನಿ. ಅಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ ಇವತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.